ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾನೀಗ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನು 2 ಬಾಳೆಕಾಯಿ ತೊಗೊಂಡಿದ್ದೀನಿ. 2 ಬಾಳೆಕಾಯಿನ ಸಣ್ಣದಾಗಿ ಹೆಚ್ಕೋಬೇಕು. ಸಣ್ಣದಾಗಿ ಹೆಚ್ಚಿದ ನಂತರ ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು ಸೇರಿಸಿ ಬೇಯಿಸ್ಕೊಳ್ಬೇಕು. ಬೇಯಿಸಾದ್ಮೇಲೆ ನೋಡಿ, ನಾನಿಲ್ಲೀಗ ನೀರು ಬೇರೆ ಬಾಳೆಕಾಯಿ ಬೇರೆ ಫಿಲ್ಟ್ರ್ ಮಾಡಿಕೊಂಡೆ. ಒಂದು ಕಡೆ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಕಾದ ನಂತರ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೆ. ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯಬೇಕು. ಸ್ವಲ್ಪ ಕಾದ ಮೇಲೆ 1/2 ಟೇಬಲ್ ಸ್ಪೂನ್ ಸಾಸಿವೆ ಆಯಿಲಲ್ಲಿ ಚಿಟಾಪಿಟ ಅಂತ ಸೌಂಡ್ ಬರಬೇಕು. ಸಾಸಿವೆ ಹಾಕಿದ ನಂತರ ಜೀರಿಗೆ 1/2 ಟೇಬಲ್ ಸ್ಪೂನ್ ಜೀರಿಗೆ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫ್ರೈ ಆಗ್ತಾಯಿದೆ. ಫ್ರೈ ಹಾಕಿದ ನಂತರ ಹಸಿಮೆಣಸಿಕಾಯಿ ನಾನು ಒಂದನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಈರುಳ್ಳಿ, ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಫ್ರೈ ಆಗ್ತಾಯಿದೆ. ಇನ್ನೇನು ಫ್ರೈ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನೀವು ಬೇಯಿಸಿದ ಬಾಳೆಕಾಯಿ ಇರುತ್ತಲ್ಲ, ಅದನ್ನು ಸೇರಿಸ್ಕೊಳ್ಳಿ. ಇವಾಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಕಾಯಿ ಈರುಳ್ಳಿ ಚೆನ್ನಾಗಿ ಹೊಂದಬೇಕು. ನೀವು ಬೇಕು ಅಂದರೆ 2 ಹೆಸಳು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಈಗ ಬಾಳೆಕಾಯಿ ಎಲ್ಲ ಹೊಂದಿದೆ ಈರುಳ್ಳಿ ಜೊತೆಗೆ. ಈಗ ಚಿಟಿಕೆ ಅಚ್ಚ ಖಾರದ ಪುಡಿ, ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆ ಅಂದರೆ ನೀವು ಬಾಳೆಕಾಯಿ ಬೇಯಿಸ್ಕೊಂಡಾಗಿದ್ದಾಗ ಚಿಟಿಕೆ ಉಪ್ಪು ಸೇರಿಸಿದ್ದೀರಾ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಟೇಸ್ಟ್ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ನನಗೆ ಖಾರ ಸ್ವಲ್ಪ ಕಡಿಮೆ ಆಯಿತು, ಸೊ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಆದ ನಂತರ ಬಾಳೆಕಾಯಿ ಪಲ್ಯ ರೆಡಿ ಟು ಈಟ್. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳ್ತೀನಿ. ಚಪಾತಿ ತುಂಬ ಚೆನ್ನಾಗಿರುತ್ತೆ. ಪೂರಿ ರೊಟ್ಟಿಗಿನ್ನ ಚಪಾತಿಗೆ ಗುಡ್ ಕಾಂಬಿನೇಷನ್ ಇದು ಬಾಳೆಕಾಯಿ ಪಲ್ಯ. ಚಪಾತಿ ನಿಮಗೆ ಮೃದುವಾಗಿ ಬರಬೇಕಂತ ಅಂದರೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಚಪಾತಿ ಸಾಫ್ಟಾಗಿ ಬರುತ್ತೆ. ಲಂಚ್ ಬಾಕ್ಸಿಗೆಲ್ಲ ನಿಮಗೆ ಅದು ಗಟ್ಟಿಯಾಗೋದು ಆ ಥರ ಎಲ್ಲ ಆಗೋಲ್ಲ, ಸಾಫ್ಟಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿದರೆ ಸಂಜೆ ತಿನ್ಬೋದು, ಹಾಗೆ ಸಾಫ್ಟಾಗಿರುತ್ತೆ ಚಪಾತಿ ಮೊಸರು ಸೇರಿಸೋದ್ರಿಂದ. ಸೊ ನಾನು ಈ ಹಿಟ್ಟಿಗೆ ಮೊಸರು ಸೇರಿಸೇ ಕಲಸಿಟ್ಟಿದ್ದೀನಿ. ನನಗೆ 2 ಚಪಾತಿ ಮಾಡ್ಕೊಳ್ತೀನಿ. ಬೈಲಂಗೆ ಬತ್ತೀಯ ನಾವತ್ತೀಯ ನಾನು ಚಪಾತಿ ಈಗ 3 ಫೋಲ್ಡ್ ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡಿಕೊಂಡು ಲಟ್ಸಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ನನ್ನ ಮಾತಿನಲ್ಲಿ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ.
ಫಸ್ಟ್ ಟೈಮ್ ಎಡಿಟಿಂಗ್ ಮಾಡ್ತಾ ಇರೋದು ನಾನು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ. ಚಪಾತಿ ಚೆನ್ನಾಗಿ ಕಲರ್ ನಿಮಗೆ ಗೋಲ್ಡಿಶ್ ಕಲರ್ ಬರಬೇಕಂತಂದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ.